महाराज की जय। ओम चिदंबरमठाधीशं सिद्धारूढ़ यतीश्वरं शिष्य प्रशिष्य रूपेण बोधकं गुरुमाश्रये। यदङ्घ्रिकमलद्वन्द्वं तापत्रय निवारणं शान्तैक्यपदं देवं सिद्धारूढमहं भजे। सच्चिदानंद स्वभाव सिद्ध नित्य परिपूर्ण परब्रह्म ಸ್ವರೂಪನಾಗಿರುವಂತ ದಯಾಸಾಗರ ಕರುಣಾಮೂರ್ತಿ ಅನಿಮಿತ್ಯ ಬಂದು ಆಪತ್ ಬಾಂಧವನೆಂದೆನಿಸಿರುವಂತ ಪರಶಿವನ ಅಪರಾವತಾರಿ ಎನ್ನ ಪರಮಾರಾಧ್ಯ ಸದ್ಗುರು ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳ ಪಾವನ ಚರಣಗಳಲ್ಲಿ ಹೃತ್ಪೂರ್ವಕ ನಮಸ್ಕಾರ ರೂಪಮಂಗಲವನ್ನು ಸಮರ್ಪಿಸಿ ಬೂದಿಹಾಳ ಗ್ರಾಮವನ್ನ ತಮ್ಮ ಪಾದಸ್ಪರ್ಶದಿಂದ ಸುಕ್ಷೇತ್ರವನ್ನಾಗಿ ಪರಿವರ್ತಿಸಿ ಶ್ರಾವಣ ಮಾಸದಲ್ಲಿ 7 ದಿನ ಶಿವನಾಮ ಸಪ್ತಾಹದ ಜ್ಯೋತಿಯನ್ನು ಹಚ್ಚಿ ಆ ಸತ್ಸಂಪ್ರದಾಯವನ್ನು ಊರ್ಜಿತಗೊಳಿಸಿದಂತ ತಪೋನಿಧಿಗಳಾದ ಪರಮ ಪೂಜ್ಯ ರಾಮಲಿಂಗೇಶ್ವರ ಜನವರ ಶ್ರೀಚರಣದಲ್ಲಿ ಹೃತ್ಪೂರ್ವಕ ನಮಸ್ಕಾರ ರೂಪಮಂಗಲವನ್ನು ಸಮರ್ಪಿಸಿ ಸಪ್ತಾಹದ ಪ್ರಥಮ ದಿವಸದ ಈ ಕಾರ್ಯಕ್ರಮದಲ್ಲಿ ಇಲ್ಲಿಯವರೆಗೆ ಬಹಳ ವಿಶೇಷವಾದ ಉಪನ್ಯಾಸವನ್ನು ನೀಡಿ ವಿಶ್ರಮಿಸಿರುವಂತ ಜಗನ್ಮಾತಾ ಸ್ವರೂಪಿಣಿಯಾದ ಮಾತಾ ರೇಣುಕಾದೇವಿ ಅಮ್ಮನವರಲ್ಲಿ ಹೃತ್ಪೂರ್ವಕ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾ ನಿಮಗೆಲ್ಲ ಪ್ರಾಸ್ತಾವಿಕವಾಗಿ ತಮ್ಮ ಅನುಭವ ಹಂಚಿಕೊಂಡಿರುವಂತ ಹನಗಂಡಿ ಮಾಸ್ತರ್ ಅವರಲ್ಲಿಯೂ ಎಲ್ಲ ಕಮಿಟಿಯ ಸದ್ಭಕ್ತರಲ್ಲಿ ಭಜನಾ ಮಂಡಳಿ ಸದ್ಭಕ್ತರಲ್ಲಿ ಹಾಗೂ ನಿಮ್ಮೆಲ್ಲರ ಹೃದಯದಲ್ಲಿರುವಂತ ಪರಮಾತ್ಮನಿಗೆ ಹೃತ್ಪೂರ್ವಕ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾ ಪುಣ್ಯಾತ್ಮರೇ, ಬೂದಿಹಾಳದೊಳಗ ಪ್ರತಿ ವರ್ಷದಿಂದ ವರ್ಷಕ್ಕೆ ಒಂದು ಬದಲಾವಣೆನೇ ಕಾಣಿಸ್ತದೆ. ಒಂದು ವರ್ಷ ಇದ್ದ ಜಾತ್ರೆ ಮತ್ತೆ ಮುಂದಿನ ವರ್ಷಕ್ಕೆ ಬೇರೆನೇ ರೂಪ ತಗೊಂಡಿರ್ತೈತಿ. ಈಗ ಬಂದು ನಾವು ಎಷ್ಟು 4 ವರ್ಷ ಆಯ್ತಲ್ಲ ಬರಕತ್ತೆ, 5 ವರ್ಷ ಆಯ್ತು. 5 ವರ್ಷದ ಹಿಂದೆ ಇದ್ದದಕ್ಕೂ ಈಗಿಗೂ ನಿಜವಾಗಿಯೂ ಬಹಳ ವ್ಯತ್ಯಾಸ. ಅವಾಗ ಹುಡುಗರನ್ನು ಸುಮ್ಮ ಕುಂದಿರ್ಸ್ಬೇಕಾದ್ರೆ ನಮ್ಮ ಪಜೀತ್ ಹಿಡಿತಿತ್ತು. ಈಗ ನೋಡಿ ದೇವ್ರು ಕುಂತಾವ ಇಷ್ಟು ಶಾಂತವಾಗಿ, ಇಷ್ಟು ವೈಭವೋಪೇತವಾಗಿ ಸಿದ್ಧಾರೂಢರ ಕೈಲಾಸ ಮಂಟಪದ ಒಳಗನ ಕುಂತೀವಿ ಎನ್ನುವಂಗೆ ಭಾಸ ಆಗುವಂಗೆ ವ್ಯವಸ್ಥಾಪಕರು ವ್ಯವಸ್ಥೆ ಮಾಡ್ಯಾರ. ಅವ್ರಿಗೊಂದು ಜೋರಾದ ಚಪ್ಪಾಳಿಯೊಂದಿಗೆ ಅವ್ರಿಗೆ ಅಭಿನಂದನೆ ಸಲ್ಲಿಸೋಣ. ಯಾಕಂದ್ರೆ ನಾವು ಇವತ್ತು ಬಂದು ಕುಂತೀವಿ, ಅವ್ರೀಗ ಎಷ್ಟು ದಿನದಿಂದ ಗುದ್ದಾಡಕತ್ಯಾರ ಅನ್ನೋದು ಅವ್ರಿಗೆ ಗೊತ್ತು. ಇಷ್ಟೆಲ್ಲ ವ್ಯವಸ್ಥೆ ಸುವ್ಯವಸ್ಥೆ, ಮಳೆ ಬಂದ್ರೆ ಸಹಿತ ಒಂದು ಹನಿ ನೀರು ನಿಮ್ಮ ಮೇಲೆ ಬಿದ್ದಿರಬಾರದು, ಅಷ್ಟೆಲ್ಲ ಶ್ರಮ ಪಟ್ಟಂತ ಎಲ್ಲ ಸದ್ಭಕ್ತರಿಗೆ ಸೇವಕರಿಗೆ ಸದ್ಗುರುನಾಥ ಸನ್ಮಂಗಳ ಉಂಟು ಮಾಡಲಿ ಅಂತ ಹಾರೈಸಿ ಪ್ರಸ್ತುತ ಸತ್ಸಂಗದೊಳಗೆ ಪ್ರವೇಶ ಆಗೋಣ. ಪುಣ್ಯಾತ್ಮರೇ, ಪ್ರತಿ ಗ್ರಾಮಕ್ಕೆ ಒಂದೊಂದು ತಿಂಗಳ ವಸ್ತಿ ಮಾಡಿ ಒಂದೊಂದು ತಿಂಗಳ ಸಿದ್ಧಾರೂಢ ಪುರಾಣ ನಾವು ಹೇಳ್ತಿದ್ವಿ. ಆದ್ರೆ ನಿಮ್ದೊಂದು ವ್ಯವಸ್ಥೆ ಬದಲಿ ವರ್ಷ 7 ಅಧ್ಯಾಯ ಮಾಡ್ಕೊಂತ ಹೋಗೋದು, ವರ್ಷ ನಮ್ಮೂರಿಗೆ ಬರೋದು 7 ಈಗ ಎಷ್ಟು ಒಟ್ಟು ಈಗ 15 ಅಧ್ಯಾಯ ತನ ಬಂದೈತಿ. ಈಗ ಅಂದ್ರೆ ನಮ್ಮನ್ನೇ ಸರಳ ಏನು ನೀವು ಬಹಳ ಬಿಡಂಗಿಲ್ಲ. ಈಗ ಕಂಟಿನ್ಯೂ ಅದು 56 ಅಧ್ಯಾಯ ಮುಗಿಯೋ ತನ ಹೋಗೋದ ಅದ ಕತೆ. ಎಲ್ಲಿ
ಈ ನಿಮಿತ್ತದಿಂದ ನಮಗೂ ನಿಮಗೂ ಪ್ರತಿ ವರ್ಷ ಭೇಟಿ, ಪ್ರತಿ ವರ್ಷ ಸಂಬಂಧ ಉಳಿಯುವಂಥದ್ದು. ಬಹುಶಃ ಶ್ರಾವಣ ಮಾಸ ನಿಮ್ಮ ಸಲುವಾಗಿ ನಾವು ಬೇರೆ ಹಳ್ಳಿಗಳು ಕಳ್ಕೊಳಕತ್ತೀವಿ. ನಮ್ದು ಉದ್ದೇಶ ಏನಪ್ಪಾ ಅಂದ್ರೆ 108 ಹಳ್ಳಿ ಒಳಗ ಒಂದೊಂದು ತಿಂಗಳು ಸಿದ್ಧಾರೂಢ ಪುರಾಣ ಹಚ್ಚಬೇಕು ಅಂತ ನಮ್ಮ ಸಂಕಲ್ಪ. ಈಗ 30 ಹಳ್ಳಿ ಆಗ್ಯಾವ. ಶ್ರಾವಣದಾಗ ಹಿಂಗ್ ಮಾಡ್ಕೊಂಡವ್ರು ಮತ್ತೆ ಒಂದೊಂದು ಹಳ್ಳಿ ಸಿಗ್ತಾವಂತ ನಾವು ವಿಚಾರ ಮಾಡಿ, ಖರೆ ಇದು ಕೊನೆ ಒಳಗೆ ನಮಗೆ ಅಡ್ಡೆ ಆಗೇ ಬಿಟ್ಟು ಹೋಗಾಕ ಬರೋದಂಗ ಮಾಡಿರಿ. ನೀವು ಹೆಂಗ್ ಮಾಡಿರಪ್ಪ ಅಂದ್ರೆ ನಮ್ಮನ್ನ ಯಾರು ಕಟ್ಟಿ ಹಾಕಕ್ ಸಾಧ್ಯ ಇಲ್ಲ, ಆದ್ರೆ ಸೇವಾ ಅನ್ನುವಂಥದ್ದು ಕಟ್ಟಿ ಹಾಕ್ತದೆ. ಬೂದಿ ಹಾಳದ ಭಕ್ತರು ಐರಣಿ ಅಜ್ಜನ ಮಠಕ್ಕೆ ಬಂದು ಸಪ್ತಾಹದೊಳಗೆ ನೀವು ಮಾಡೋ ಸೇವಾ ನಮ್ಮ ಮನಸ್ಸಿಗೆ ಗೆದ್ದತಿ. ಆ ಸೇವಾದಿಂದ ಏನಾಗ್ತದಪ್ಪ ಅಂದ್ರೆ ನೀವು ಜಾಸ್ತಿ ಹೋಗಕ್ಕೆ ಬದ್ದಂಗೆ ಆಗೈತಿ ಅಂತ ಸದ್ಭಾವಿ ಭಕ್ತರು. ಈ ಬಾರಿ ಅಂತೂ 40 ಜನ ಈ ಊರಿಂದ ಬಂದು ಸದ್ಗುರು ಮುಪ್ಪಿನಾರಿ ಅಜ್ಜವ್ರ ಸೇವೆಯೊಳಗೆ ಪಾಲ್ಗೊಂಡ್ರಿ. ಬಹಳ ಸಂತೋಷ. ವರ್ಷದ ಪದ್ಧತಿಯಿಂದ ಅಂತೆ ದಿನಕ್ಕೆ ಒಂದೊಂದು ಅಧ್ಯಾಯ ಸಿದ್ಧಾರೂಢಪ್ಪನ ಚರಿತ್ರೆ ನೀವು ನೋಡ್ತಾ ಇದ್ದೀವಿ. ಈ ಅಧ್ಯಾಯ ಬಹಳ ಅಪರೂಪದ ಅಧ್ಯಾಯ. ಯಾಕಂದ್ರೆ ನಮ್ಮೆಲ್ಲರ ಜೀವನದಾಗ ಇರೋದು ಕಲಿಯೋ ಪಾಠ ಐತಿದ್ರಾಗ. ಏನ್ ಕಲಿಯೋದೈತಪ್ಪ ಅಂದ್ರ, ಇಬ್ರು ಗಂಡ ಹೆಂಡತಿ ಹೆಂಗಿದ್ರು ಅಂದ್ರವ್ರು ರಾಜ ರಾಣಿ ಇದ್ದಂಗಿದ್ರು. ಅವ್ರು ಕಾಲಿಗೊಂದು ಕೈಗೊಂದು ಆಳಿದ್ದು, ದೊಡ್ಡ ಬಂಗಲೆ ಇತ್ತು, ಕೈ ತುಂಬ ಸಂಬಳ ಎಲ್ಲ ಇತ್ತು. ಕರೆ ಮನುಷ್ಯನ ಸ್ವಭಾವ ಏನಪ್ಪಾ ಅಂದ್ರ ಇದ್ದದ್ದು ಬ್ಯಾಡಕತಿ, ಇಲ್ಲದ್ದು ಬೇಕನ್ನಿಸ್ತದೆ. ನಮ್ಮ ಎಲ್ಲರಿಗೂ ಇದ ಚಟ ಏನಿಲ್ಲ, ಅದು ಭಾರಿ ಅನಿಸಿರ್ತೈತೆ. ಅದು ಮತ್ತೆ ಸಿಕ್ಕ ಮೇಲೆ ಅದ್ರ ಮೇಲೂ ಬೇಸರ ಬರತೈತಿ 4 ದಿನಕ್ಕೆ. ನಮ್ಮ ಚಟನೇ ಅದ. ಈಗ ಮದುವೆ ಆದವ್ರನ್ನ ಕೇಳ್ರಿ, ಅವ್ರಿಗೆ ಹೆಂಡತಿ ಮೇಲೆ ಬೇಸರ ಬಂದೈತಿ. ಈಗ ಹೊಸದಾಗಿ ಮದುವೆ ಆಗ್ಲಿಲ್ದವ್ರನ್ನ ಕೇಳ್ರಿ, ಅದ್ರಾಗ ಏನೋ ಐತಂತ ದೊಡ್ಡ ಹಂಬಲ್ ಇರ್ತೈತಿ ಅವ್ರಿಗೆ. ಏನ್ ಇರಂಗಿಲ್ಲ, ಅದು ಬೇಕನ್ನಿಸ್ತತಿ, ಇದ್ದುದು ಬ್ಯಾಡ ಅನಿಸ್ತತಿ. ಅವ್ರಿಗೆ ದುಡ್ಡು ಇತ್ತು, ಐಶ್ವರ್ಯ ಎಲ್ಲ ಇತ್ತು, ಆದ್ರೆ ಬರೇ ಹಗಲು ರಾತ್ರಿ ಮಕ್ಕಳ ಚಿಂತೆ. ಕನಸಿನ ಸಹಿತ ಮಕ್ಕಳ ಚಿಂತೆ ಮಾಡ್ತಿದ್ವು. ಅಜ್ಜನ ಮೇಲೆ ದೊಡ್ಡ ಭಕ್ತಿ. ಸಿದ್ಧಾರೂಢಪ್ಪನ ಸೇವಾ ಮಾಡಿ ಎಂತದ್ದು ಗಳಿಸಿದ್ರಂದ್ರವ್ರು. ಅಜ್ಜನ ಕೃಪಾ ಜ್ಞಾನಶೀಲ ಸಿದ್ಧಾರೂಢ ಪ್ರತ್ಯಕ್ಷ ಆಗ್ಬೇಕಂತ ಭಕ್ತರವ್ರು. ಆದ್ರೆ ಅವ್ರ ಹತ್ರ ಏನ್ ಕೇಳಬೇಕು ಅನ್ನೋದು ಗೊತ್ತಾಗ್ಲಿಲ್ಲ. ಯಪ್ಪ ಮಕ್ಕಳಾಗಿಲ್ಲಪ್ಪ, ನಮಗೆ ಮಕ್ಕಳು ಕೊಡು ಅಂತ ಬೇಡ್ಕೊಂಡ್ರು. ಗುರುಗಳ ಹತ್ರ ಯಾವತ್ತೂ ಇಂಥವ್ನು ಬೇಡಬಾರದು. ನಿಮಗ್ ಗೊತ್ತಾಗಂಗಿಲ್ಲ ಏನ್ರಿ ಅಂತಾರ, ನಿಮಗ್ ಗೊತ್ತಾಗಲ್ಲ ಅಂತೀರಿ ನೀವು. ನಮಗ್ ಚಲೋ ಗೊತ್ತಾಕತಿ, ನಿಮ್ಗೇನ್ ಸನ್ಯಾಸಿಗಳಿಗೆ ಗೊತ್ತಾಗಲ್ಲ ಅಂತ ನೀವ್ ಅಂತೀರಿ. ಬೇಡಬೇಕು ಎಂತದ್ದಂದ್ರ ನಮ್ಮ ಆನಂದಕ್ಕೆ ಧಕ್ಕೆ ಆಗಿರಬಾರ್ದು, ನಮ್ಮ ಸಂತೋಷ ಹೋಗಿರಬಾರ್ದು ಅಂತದನ್ನ ಬೇಡಬೇಕು. ನಾವು ಎಂಥವು ಬೇಡ್ತೇವಪ್ಪ ಅಂದ್ರ ಇವತ್ತಿದ್ದು ನಾಳೆ ಹಾಳಾಗೋದನ್ನ ಬೇಡ್ತೇವೆ, ಬಹಳ ದಿನ ಉಳಿಯೋದು ಬೇಡಬೇಕು. ಸಿದ್ಧಾರೂಢಪ್ಪನ ಹತ್ರ ಕೇಳಿದ್ಲಕ್ಕೆ, ಅಪ್ಪ ನನಗೆ ಮಕ್ಕಳು ಕೊಡು ಅಂತ. ಅಜ್ಜವ್ರಂದ್ರು, ಏನ್ ಸುಖ ಆಯ್ತವ ಮಕ್ಕಳ ಒಳಗ? ಐತನ ಸುಖ? ನೋಡ ಕೈ ಅನ್ನಕತ್ತೈತಿ. ಕೈ ಈಗಂದ್ರೆ ಚಲೋ. ಮಧ್ಯರಾತ್ರಿ ಎಬ್ಬಿಸ್ತಾವ್ರಿ, ಕೊಯ್ಯೋ 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 ನಿದ್ದಿಗಿಡಿಸ್ತಾವು. ಬೆಳತನ ಅವಕ್ ನಿದ್ದೆ ಮಾಡು, ಅವು ನಿದ್ದೆ ಮಾಡಲ್ಲ, ಇವಕ್ಕೂ ನಿದ್ದೆ ಮಾಡಲ್ಲ. ಹೊಟ್ಟೆ ಮೂಡಿದ ಕೂಡಲೇ ಚಲೋ ಆತು. ಮೂಡ್ಲಿಲ್ಲ ಅಂದ್ರೆ ಒಂದ್ ನಮೂನಿ ಚಿಂತೆ, ಮೂಡಿದ ಮ್ಯಾಗ ಒಂದ್ ನಮೂನಿ ಚಿಂತೆ. ಅಜ್ಜೋ ಹೇಳಿದ್ರು, ಮಕ್ಕಳಿಂದ ಸುಖ ಇಲ್ಲವ, ಪರಮಾತ್ಮನಲ್ಲಿ ಸುಖ ಐತಿ, ಅವನು ಬೇಡಂಗಿಲ್ಲ ನಾವು. ಇವು ಕಾಡವನ್ನ ಬೇಡ್ತೇವೆ ನಾವು. ಮಕ್ಕಳಲ್ಲ ಈಕ್ಕಳು ಅಂತ ಹೇಳ್ತಾರ ನಮ್ ಗುರುಗಳು ಅಂತಿದ್ರು. ಬ್ಯಾಡ ಅಂತ ಎಷ್ಟು ಹೇಳಿದ್ರು, ಯಪ್ಪ ನಿನಗೆ ತಿಳಿಯಂಗಿಲ್ಲ, ನೀ ಸನ್ಯಾಸಿ, ಮಕ್ಕಳು ಮಾರಿ ನೋಡ್ಲಿದ್ರ ಸಂಸಾರದಾಗ ಯಾತ್ರ ಸುಖ ಸ್ವಾಮಿ, ನಮ್ ಮಕ್ಕಳು ಕೊಡಕಬೇಕಂತ 2 ಪಾದ ಗಟ್ಟಿ ಹಿಡಿದು ಬಿಟ್ಲಕ್ಕ ಅಜ್ಜನು. ಅಜ್ಜವ್ರು ವಿಚಾರ ಮಾಡಿದ್ರು, ಇವಕ್ ನಾ ಹೇಳಿದ್ರು ತಿಳಿಯಂಗಿಲ್ಲ. ಈಗ ಹುಡುಗರು ಆಡ್ಕೊಂತ ಹೋಗಿ ಒಲೆಯಾಗಿನ ಬೆಂಕಿ ಹಿಡಿಯಕ್ ಹೋಗವು.
ಅವಕ್ಕ ಚಂದ ಕಾಣ್ತದ ಬೆಂಕಿ. ಎಟ್ಟು ಎಳ್ಕೊಂಬಂದಿತ್ತ ಮತ್ತು ಅಂಬೇಗ ಹಚ್ಕೊಂಡು ಹೋಗಿ ಹಿಡಿಯಾಕ ಹೋಗವ್. ಅವಾಗ ಏನ್ ಮಾಡ್ಬೇಕಪ್ಪ ನಾವಂದ್ರ ಸುಮ್ ಬಿಡ್ಬೇಕು. ಒಂದ್ಸರಿ ಸುಡ್ತ ಅಂದ್ರ ಹಳ್ಳಿ ಬೆಂಕಿ ಸನಿಯಕ್ ಹೋಗೋದದ. ಅದಕ್ಕೆ ಅಜ್ಜವ್ರ ಅಂದ್ರು ಆಯ್ತು ಇದ್ರದ್ದು ಒಂದ್ ಚಟ ಐತಿ, ಇದು ಒಂದ್ ತೀರ್ ಬಿಡ್ಲಿ ಅಂತ ಹೇಳಿ ಅಂಗಾರ ತಗೊಂಡು ಅವ್ರಿಗೆ ಆಶೀರ್ವಾದ ಮಾಡಿ ಕೊಟ್ರು. ಹೋಗ್ರಿ ನೀವು ಅಷ್ಟು 3 ಮಕ್ಕಳಕ್ಕವು. ಆದ್ರ ನೇಮ ಹಗಲು ರಾತ್ರಿ ಈಶ್ವರನ ನಾಮಸ್ಮರಣೆ ಮಾಡ್ಬೇಕು. ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಸದಾ ಜಪ ಮಾಡ್ರಿ, ಮಕ್ಕಳಕ್ಕ ಹೋಗ್ರಿ ಅಂತ ಅಪ್ಪಣೆ ಮಾಡಿದ್ರು. ಸದಾವಕ ರಾಜ್ಯ ಹೇಳಿದಂಗ ಪಂಚಾಕ್ಷರಿ ಮಂತ್ರ ಜಪ ಮಾಡಕತ್ರ ಗಂಡ ಹೆಂಡತಿ. ಚಮತ್ಕಾರ ಎಂತದಾತಪ್ಪ ಅಂದ್ರ ಅಪ್ಪ ಅಂಗಾರ ಕೊಟ್ಟು 3 ತಿಂಗಳಾಗಕ್ಕೆ ಹೊಟ್ಟಿಲ್ಲ ಅದು. ಆದ್ರ ಏನು ಸಮಸ್ಯೆ ಬಂತಪ್ಪ ಅಂದ್ರ ಅದು ಪ್ರಥಮ ಗರ್ಭ ಬೌಕಿ ಬಾಳ ಕೆಟ್ಟ ಬರ್ತಿದ್ವು. ಎಂತ ಬೌಕ್ಯಪ್ಪ ಅಂದ್ರ ಮರದಾಗಿ ಹುಣಸೆಕಾಯಿ ಎಲ್ಲ ತಿನ್ಬೇಕು ಅನ್ನುವಂತ ಬೌಕಿ. ಹಸಿಗೆಲ್ಲ ತಿಂತಿತ್ತು, ಹೊಟ್ಟಿ ತುಂಬ ತಿಂತಿತ್ತು. ಅದು ಪಿತ್ತ ಆಗಿ ಉಲ್ಟಿ ಹೊಡಿತಿತ್ತಲ್ಲ. ಉಲ್ಟಿ ಆತಂದ್ರ ಹೆಂಗ ಬೀಳ್ತಿದ್ಲು ಅಂದ್ರ ಹೆಣ ಬಿದ್ದಂಗ ಬೀಳ್ತಿದ್ಲು. ಅದು ಎಲ್ಲ ಹೋಗ್ಬಿಡ್ತಿತ್ತು, ನೀರಿನ ಅಂಶ ಹೋಗಿ ಸೆಟ್ಕೊಂಡ್ ಬೀಳ್ತಿದ್ಲು. ಹೋಗಿ ಡಾಕ್ಟರ್ ಕಡೆ ಚೆಕ್ ಮಾಡಿದ ಕೂಡಲೇ BP ಹೋಗೈತಿ ಅಂತ ಸಲಹೆ ಹಚ್ಬೇಕು. ಮತ್ತೆ ಎಷ್ಟು ಪಜೀತಿ ಆತಪ್ಪ ಅಂದ್ರ ಈಗ ಬೌಕಿಗೆ ಹಚ್ಕೊಂಡು ಹೊಟ್ಟಿರೋ ಉರಿತಿತ್ತು. ಏನ್ ತಿಂದು ಏನ್ ಬಿಡ್ಲಿ ಅಂತ ಸಿಕ್ಕದು ತಿಂದು ಬಿಡ್ತಿದ್ಲು. ಒಮ್ಮೊಮ್ಮೆ ಬೂದಿ ತಿಂತಿದ್ಲು, ಒಮ್ಮೊಮ್ಮೆ ಮಣ್ಣು ತಿಂತಿದ್ಲು, ಕೆಮ್ಮಣ್ಣ ಇವತ್ತಿ ಸಿಕ್ಕದ ತಿನ್ನೋದು. ಯಾಕ ಮಣ್ಣು ತಿನ್ನಿಸ್ತಾನೆ ನಿನ್ನ ಮುಂದೆ ಹುಟ್ಟಿ ಬಂದಂತ ಹೊಟ್ಟೆಯಾಗಿದ್ದು ಹಂಗೆ ಮಾಡ್ತತಿ. ಅದು ಮಾಡಿಸ್ತತಿ, ಮಣ್ಣು ತಿನ್ನಿಸ್ತತಿ. ನೋಡ್ಬೇಕು ಇವ್ರು ಏನೇನ್ ತಿಂತಾರೋ ಏನೇನೋ ಅವ್ರಿಗೆ ಗೊತ್ತ. ಹಂಗೆಲ್ಲ ಆಗಿ ಪಜೀತಿಯಾಗಿ ಬೌಕಿ ಅಂತ ಕೆಟ್ಟ ಬೌಕಿ ಬರಕತ್ತಪ್ಪ ಅಂದ್ರ ಅದನ್ನ ತಿನ್ನೋದು ದಕ್ಕತಿದ್ದಿಲ್ಲ. ಹಸಿರು ಕಡ್ಡಿಯ ಸೇರೆ ತೋಪ್ ಮುಸ್ಕು ಮ್ಯಾಲ ಮಾಡಿ ಬಿಸಿಲಿಗೆ ಬೆನ್ನು ಮಾಡಿ ನಡಿಯಂಗಾಗೈತ್ರಿ. ಬಾಲಾನ ಬಾವಿ ಕೆಳಗ ಬೈಸಂಗಾಗೈತ್ರಿ. ಬಿಳಿಯ ಜೋಳದ ರೊಟ್ಟಿ ಎಳೆಯ ಜವಳಿ ಪಲ್ಲೆ ಹೊಳ್ಳಿ ದಂಡಿ ಮ್ಯಾಲ ಕುತ್ಕೊಂಡ್ ತಿನ್ನಂಗಾಗೈತ್ರಿ. ಬದುಕಿ ಬಂದಂದ್ರೆ ಹಿಂಗ ಹಂಗೇನೋ ಹಾಕವಂತ. ಹರಕಲು ಮುರುಕಲು ಕರ್ಜಿಕಾಯಿ, ಹಪ್ಪಳ ಸಂಡಿಗೆ, ಉಪ್ಪಿನಕಾಯಿ. ಅವು ಕರ್ಜಿಕಾಯಿ ಚಲೋ ತಿನ್ನಂಗಾಗಲ್ಲ, 3 ಕರ್ಜಿಕಾಯಿ ತಿನ್ನಂಗಾಕತಿ. ಅವು ಏನೇನೋ ಬಾಳ ಕೆಟ್ಟ, ಅವನ್ನೆಲ್ಲ ಹೇಳಬಾರದು. ಏನೇನೋ ತಿನ್ನಂಗಾಕತ್ತವ್ರಿಗೆ. ಹಂಗೆಲ್ಲ ತಿಂತಿದ್ಲು, ದಕ್ತಿದ್ದಿಲ್ಲ. ಹಂಗಾಗಿ ರಕ್ತಹೀನತೆ ಆಗಿ ಹೊಟ್ಟ್ಯಾಗ ಕೂಸಿಗೆ ನೀರು, ಗರ್ಭಕೋಶದಾಗ ನೀರಿಲ್ಲ ಅಂತೇಳಿ ಕಾಯಂ ಗುಳಿಗೆ, ಔಷಧಿ, ಇಂಜೆಕ್ಷನ್ ಆಕಿ ಎಷ್ಟು ಸಂಕಟಕ್ಕಿತ್ತಪ್ಪ ಅಂದ್ರೆ ಪಿತ್ತಾಗಿ ಬೆವರು ಬಿದ್ದು ನೆಲಕ್ಕೆ ಪ್ರಜ್ಞಿತ ಬೀಳ್ತಿದ್ಲು. ಆ ಸಂಕಟಕ್ಕಂತಿದ್ಲು ಸಿದ್ಧಾರೂಢ ನೀ ಅಂದದ್ ಖರೆ ಐತಿಪ್ಪ. ಎಲ್ಲ ಮಕ್ಕಳಿಂದ ಸುಖ ಐತಿ, ಆರಾಮದಿರಿ, ಗಂಡ ಹೆಂಡತಿ ರಾಜರಾಣಿ ಇದ್ದಂಗ ಆರಾಮಿರಿ ಅಂತ ಹೇಳಿದ್ರ ಕಾಡ್ತಿದ್ರು ಅವರು. ನೀ ಅಂದದ್ದು ಬರೋಬರಿ ಇತ್ತಪ್ಪ, ಸುಖ ಇಲ್ಲ ಮಕ್ಕಳಿಂದ ಅಂತ ಈಗ ಅನುಭವಕ್ಕೆ ಬರಕತ್ತು. ಹಂಗೋ ಹಿಂಗೋ 9 ತಿಂಗಳು ತುಂಬಿ ಹೆರಿಗೆ ಆಗುವಂತ ಸಂದರ್ಭದೊಳಗ ಅದು ಕೂಸ ಅಡ್ಡಾಗ್ಬಿಡುದು. ಅಡ್ಡಾಗಿ ಅಂತಾದ ಸಂಕಟ ಅಂದ್ರ ಸತ್ತು ಇನ್ನು ಉಳಿಯೋದಿಲ್ಲ ಅನ್ನುವಷ್ಟು ನೋವು ತಿಂದು ಇನ್ನು ಸತ್ಯ ಅಂತ ಸಿದ್ಧಾರೂಢ ಅಂತ ಕೂಗಿದ್ಲು. ಅಜ್ಜನ ಆಶೀರ್ವಾದದಿಂದ ಅವನ ಹೆಸರು ತಗೊಂಡು ಕೂಡಲೇ ಸರಳ ಕೂಸು ಕಡೆಯಾಕಾತು. ಸತ್ತು ಹುಟ್ಟಿನಪ್ಪ ದೇವ್ರ, ಇನ್ನೆಂದೂ ಈ ಮಕ್ಕಳು ಬೇಡಂಗಿರ್ಲೇನಪ್ಪ ಅಂತ ಅಂದಕ್ಕೆ. ಅದ್ರದ್ದು ಸುಖ ಅಂತ ತಿಳ್ಕೊಂಡಿರ್ತಾರ, ಅದ ಅನುಭವಕ್ಕೆ ಬಂದಾಗ ಗೊತ್ತಾಕತಿ ದುಃಖ ಅಂತ. ಏನು ಬೇಡಬೇಕು ಅನ್ನೋದು ಗೊತ್ತಾಗೋಲ್ಲ. ಅದು ಹುಟ್ಟದ ಕರೆ. ಆ ತಾಯಿ ಗರ್ಭಿಣಿ ಇದ್ದಾಗ ಚಂದ ಉಂಡು ತಿಂದಿದ್ದರ ಎದ್ಯಾಗ ಹಾಲು ಇರ್ತಾವ, ಆ ಹಾಲು ಇಲ್ದಂಗಾಗಿದ್ವು. ಅದು ಹಸುರು ಅಳತಿತ್ತು. ಮ್ಯಾಲಿನ ಹಾಲು ಏನ್ ಹಾಕಿದ್ರು ಅದಕ್ಕೆ ಸಮಾಧಾನ ಆಕ್ಕಿದ್ದಿಲ್ಲ. ಹಗಲು ರಾತ್ರಿ ಚೀ 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 ಅಂತಿತ್ತದು. ಗಂಡ ಹೆಂಡತಿ ಬೆಳತನ ನಿಧಿಗಿಡ್ಬೇಕು ಅದನ್ನ ಅಲ್ಲಾಡಿಸುವಂತ. ಆಯ್ತು, ಅದಕ್ಕೆ ಊರಿಗೆ ಬಂದ್ರು ಇವ್ರಿಗೆ ಸಂಕಟ, ಅದಕ್ಕೆ ಜ್ವರ ಬಂದ್ರು ಅದಕ್ಕೆ ಏನ್ರ ಅದು ಇವ್ರಿಗೆ ತಳಮಳ. ಹಂಗೋ ಹಿಂಗೋ ಅದು ಇನ್ನೂ 5-6 ತಿಂಗಳು ಆಗಿದ್ದು ಅದು ಕೂಸಿಗೆ ಅಷ್ಟ. ಅಟ್ರಾಗ ಮತ್ತೆ 2ನೇದು ಹೊಟ್ಟಿಲ್ಲ ಅದು ಹೆಣ್ಮಗಳು. ಸಿದ್ಧಾರೂಢ ಇದೇನ್ ತಂದಿಪ್ಪ,
ಒಂದ ಸಾಕಂದ್ ಬಿಡದ ಇದು ಒಂದು ಎಲ್ಲಿ ಬಂತು. ಮತ್ತು ಮೊದ್ಲು ಹೆಂಗ ಬೌಕಿ ಅಕ್ಕಿ ಕಾಡ್ತಿತ್ತು ಹಂಗೆ ಇದು ಒಂದು ಕಾಡ ಕೂಸು ಹೊಟ್ಯಾಗ ಒಂದು ಸಂಕಟ ಅಂತೂ ಇಂತೂ ಎರಡನೇದನ್ನು ಪಜೀತಿಲೆ ಆಯ್ತು ಅದು ಹುಟ್ಟಿತು. ಇದನ್ನು ಸುಮ್ ಮಾಡ್ಬಿಡ್ದ, ಅದ್ ಹೇಳ್ತಿತ್ತು, ಅದನ್ನು ಸುಮ್ ಮಾಡ್ಬಿಡ್ದ, ಇದು ಹೇಳ್ತಿತ್ತು. ಕೂಸರ ಇಟ್ಟು ಕೆಟ್ಟಿರ್ತಾವ್ರಿ. ಏನಾರ ಬೇಕಂದ್ರೆ ಬೇಕಾವಕ್ಕ ಹಾಡಕತ್ತು ಹಠ ಬಿದ್ದು ಅಂದ್ರ ಎಲ್ಲರನ್ನು ಸಮಾಧಾನ ಮಾಡ್ಬೋದು. ಖರೆ ಕೂಸು ಸಮಾಧಾನ ಮಾಡೋದು ಅದು ಅವುಗಳಿಗೆ ಅಟ್ಟ ಗೊತ್ತು. ಇವ್ರಿಗೇನು ಸಂತ ಗೊತ್ತಿಲ್ಲ. ಏನಂತಾರ ಗಂಡಸರ ಬದಲಾಗ ಕೂಸು ನಿಲ್ಲಂಗಿಲ್ಲ ಅಂತ, ಹೆಂಗಸರ ಬಾಯಾಗ ಸುದ್ದಿ ನಿಲ್ಲಂಗಿಲ್ಲ ಅಂತ. ಕಂದಾನ ಕಿರಿಕಿರಿ ಹಿಂದೇನು ಹೇಳಲಿ, ಬಿಂದಿಗೆ ಹಾಲು ಸುರಿಯಂದ ಚಂಜಿಯ ಚಂದ್ರಮನ ತಂದು ನಿಲ್ಲಿಸಿ ಅಂದ ಹೇಳ್ತಾರ. ಅದು ಕಿರಿಕಿರಿ ಮಾಡಿ ಒಂದು ಬಿಂದಿಗೆ ಹಾಲು ಸುರಿ ಅಂತದ, ಡೈರಿಗೆ ಹಾಕ್ಬೇಕಂತ ನೀವು ಇಲ್ಲೇ ಸುರಿ ಅಂತ ಅದ. ಚಂದ್ರ ಬೇಕಂದ್ರೆ ಬೇಕಾ, ಆ ಚಂದ್ರನ್ ತಂದು ನಿಲ್ಸಕತ್ತ. ಒಂದೊಂದು ಕೂಸು ಇಷ್ಟು ಒಂಡಿರ್ತಾವ. ದೊಡ್ಡ ಜಡ್ಜ್ ಸಾಹೇಬಗ 12 ವರ್ಷಕ್ಕೊಂದು ಹಡದಂತ ಹೆಣ್ಮಗಳು. ನಟ್ಟು ಪ್ರೀತಿ ಅಂತ ಕೂಸಿನ ಮ್ಯಾಲ ಅಂದ್ರ ಹೆಂಡತಿ ಕರಾರು ಮಾಡಿದ್ದ, ಕೂಸ ಅಳತಂದ್ರ ನಿನ್ ಕಟ್ಟಿತ ನಿಂದಿದ್ದವ. ಒಟ್ಟ ಅಳಬಾರ್ದ ಅದು ಕೂಸ. ಒಂದ್ ಡ್ಯೂಟಿ ಮುಗಿಸಿ ಮನೆಗೆ ಬಂದಿದ್ದ, ಅದು ವಾಯಿ ಹಚ್ಚಿತ್ತದ, ಅಳಕತ್ತಿತ್ತು. ಜಡ್ದು ಯಾಕೆ ಅಳಕತ್ತಿತ್ತಂದ, ಹೊಡಿತೇನಂತ ಹೊಟ್ಟಿಗೆ ತಗೊಂಡ್, ಇಲ್ಲ ನಾನು ಹೊಡಿಬೇಡ, ಖರೆ ಅದು ಬಾಳ ಕಾಡಕತ್ತಿತ್ತಿ. ಏನ್ ಕಾಡಕತ್ತಿತ್ತಿ, ಈಗ ಒಬ್ಬ ಅಗಸರ ಕತ್ತಿ ತಗೊಂಡ್ ಹೋದ, ಆ ಕತ್ತಿ ಮ್ಯಾಲ ಹತ್ಬೇಕಂತ ಕೂಸ್ ಅಂತ. ಒಂದ ಕತ್ತಿ ಮೇಲೆ ಜಡ್ಜ್ ಸಾಹೇಬನ್ ಮಗ ಕತ್ತಿ ಹಚ್ಚಿ ನನ್ ಕಿಮ್ಮತ್ತಿನಂದವ. ಅದ ಅಳದ್ ಬಿಡುವುದು ಬಾಳ ಒಂಡಿರ್ತದ. 12 ದೇವ್ರಿಗೆ ಹರಕಿ ಹೊತ್ತು 12 ಗುಣ ಕೂಡಿದ್ದು ಅದಕ್ಕ ಬಾಳ ಕಾಡಕತ್ತು. ಅವಾಗ ಜಡ್ಜ್ ಅಂದ, ನಾನ್ ಕತ್ತಿ ಆದ್ರೆ ನಡೀತಂತ ಕೇಳಿದ. ಆಕಿ ಕೇಳಿದ್ದು, ಕೂಶ ನಿಮ್ಮ ಅಪ್ಪ ಕತ್ತಿ ಅಕ್ಕ ನಡೀತದ, ಹೂ ಅಂತದ. ಹೂ ಅಂದ ಕೂಡ್ಲೆ ಇವಾಗ ಕತ್ತಿ ಆಗ್ಬೇಕಾತ್ ಮತ್ತ ಮಗು ಸಮಾಧಾನ. ಜಡ್ಜ್ ಹೋಗಿ ಕತ್ತಿ ಆದ, ಕತ್ತಿ ಮ್ಯಾಗ ಕುಂದ್ರಿಸಿದ್ರು ಕೂಸ. ಅದು ಕುಂತ ಮ್ಯಾಲ ಸುಮ್ಮನಾಗಬೇಕು ಬೇಡ, ಮತ್ತೆ ಟೀವ್ ಹೊಯ್ಕೊಳಕತ್ತದ. ಯಾಕೆ ಹಿಂಗ್ಯಾಕ ಹೇಳ್ತತಿ, ಇಲ್ಲ ಕತ್ ಓಡಾಡ್ಬೇಕಂತಂತ. ಪಾಪ ಜಡ್ಜ್ ಸಾಹೇಬ ಕತ್ತಿ ಹತ್ಕೊಂಡು ಓಡಾಡಕತ್ತ, ಕತ್ತಿ ಹತ್ತಿ ಓಡಾಡಕತ್ತವ. ನೀ ತುಂಬಾ ಓಡಾಡ್ಬೇಕು, ಸುಮ್ಮನಿರ್ಬೇಕು. ಮತ್ತೆ ಟೀವ್ ಆಡಕತ್ತದ. ಮತ್ತೆ ಯಾಕಂತ ಕೇಳಿ ಹೇಳ್ತೀನ, ಇಲ್ಲ ನಾನು ಕುಂದ್ರ ಅಂತ ತಿಂತ ಕತ್ತಿ ಮ್ಯಾಲ. ಏನ್ ಗೊತ್ತ ಹಣೆ ಬರ ಇಟ್ಟು ಒಂದಿರ್ತಾವ್ರಿ. ಒಂದೊಂದು ಸಮಾಧಾನ ಮಾಡಕ್ ಬರಂಗಿಲ್ಲ ಅವಕ್ಕೆ. ಅಷ್ಟು ಕಾಡ್ತಿರ್ತಿತ್ತು, ಅದನ್ನು ಸುಮ್ ಮಾಡಿಬಿಡ್ದ. ಇದು ಅಳ್ತಿತ್ತು, ಇದನ್ನು ಸುಮ್ ಮಾಡಿಬಿಡ್ದ. ಅದು ಅಳ್ತಿತ್ತು. ಅಂತೂ ಇಂತೂ 2 ಹುಡುಗರು ಸಂಭಾಳಿಸೋರು. ಇವರು ನೌಕರಿ ಹೋಗ್ಬಿಡವ. ಹಗಲೆಲ್ಲ ಹುಡುಗರು ಹಿಡಿಯೋದ್ರಾಗ ಹೆಣ್ಮಗಳಿಗೆ ಸಾಕಾಗಿ ಹುಟ್ಟಿತ್ತು. ಸಾಕಪ್ಪ ದೇವ್ರನ್ನು ಕೊಡದ. ಮತ್ತೊಂದು ಹೊಟ್ಟಿಲ್ಲ ಅದು ಮತ್ತದು ಹಿಂಗಪ್ಪ ಜೀತಿ ಒಂದ